ಪ್ರಸಾದ ತಿಂದ ತಕ್ಷಣ ನಿದ್ದೆ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಪುಟ? ಆಮೇಲೆ ನನಗೆ ಎಚ್ಚರ ಆದಾಗ ನಾನು ಎಲ್ಲೋ ಇದ್ದೆ. ಯಾವ್ದೋ ಕಳ್ಳರು ನನ್ನ ಎತ್ಕೊಂಡೋಗಿದ್ರು. ಮೈ ಗಾಡ್, ಏನ್ ಹೇಳ್ತಿದ್ಯಾ ಪುಟ? ಅಪ್ಪ, ಕಳ್ಳರು ನನ್ನ ಎತ್ಕೊಂಡೋಗಿದ್ರು. ಹಾಗಾದ್ರೆ ನೀನು ಕರ್ಕೊಂಬಂದವ್ರು ಯಾರು ಪುಟ? ಅದು ಹೆದರ್ಕೋಬೇಡ ಚಿನ್ನಿ, ಏನಾಯ್ತು ಅಂತ ಹೇಳು. ಕಿಶೋರ್, ಎಲ್ಲೋಗ್ತಿದ್ಯಾ? ನಾವು ಕೇಳಿದಕ್ಕೆ ಉತ್ತರ ಕೊಟ್ಬಿಟ್ಟೋಗ. ಬೇಡ, ಈಗ ಕಿಶೋರ್ನ ಬಲವಂತ ಮಾಡೋದು ಬೇಡ. ಅವನಿನ್ನೂ ಶಾಕಲ್ಲೇ ಇದ್ದಾನೆ. ಆಮೇಲೆ ನಾನೇ ನಿಧಾನವಾಗಿ ವಿಚಾರಿಸ್ತೀನಿ. ಇಲ್ಲೇನೋ ನಡೀತಾ ಇದೆ, ಏನಂತ ಅರ್ಥನೇ ಆಗ್ತಿಲ್ವಲ್ಲ. ರಾಗಿಣಿ ಆ ಅನಿಷ್ಟನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ಲು. ಮಾಲ್ತಿ ಆ ಮಗುನ ರಾಗಿಣಿ ಎಲ್ಲಾದರೂ ಸ್ಲಮ್ಮಲ್ಲಿ ಬಿಟ್ಟು ಬರ್ತಾಳೆ ಅಂದಿದ್ಲು. ಈಗ ನೋಡಿದರೆ ಆ ಮಗುನೇ ಪಿಶಾಚಿ ಥರ ಮನೆ ಹೋಗಿದೆ. ಇಷ್ಟೊತ್ತಾದರೂ ರಾಗಿಣಿ ಅಡ್ರೆಸ್ಸೇ ಇಲ್ವಲ್ಲ. ಹಬ್ಬ, ಸದ್ಯ ಬದುಕ್ತೆಪ್ಪ. ರಾಗಿಣಿ ಬಗ್ಗೆ ಈ ದರಿದ್ರ ಮಗು ಏನು ಬಾಯಿ ಬಿಡಲಿಲ್ಲ. ಒಳ್ಳೆಯದೇ ಆಯಿತು. ಎಲ್ಲಾದ್ರೂ ಸುಳ್ಳು ಅಂತ ಅನ್ಕೊಂತಾರೆ. ಯಾಕೆ ಹೇಳು, ನಾನು ಯಾರ ಕಣ್ಗೂ ಕಾಣಲ್ಲ, ಅದಕ್ಕೆ. ಅಂಜಲಿ, ನೀನು ಎಲ್ಲಿಗೆ ಹೋಗಿದ್ದೆ? ಏನು ನಡೀತು ಅಂತ ಅಮ್ಮ ಹತ್ರ ನಿಜ ಹೇಳು ಪುಟ. ಅಮ್ಮ, ನಾನು ಮನೆಯಿಂದ ಆಚೆ ಹೋಗದೆ ಇದ್ದಿದ್ದೆ, ತಮ್ಮ ಕಳ್ಳೋಗ್ತಿದ್ದ. ಇನ್ಯಾವತ್ತೂ ಸಿಗ್ತಾನೆ ಇರಲಿಲ್ಲ. ಕಳ್ಳರು ಬಂದು ಅವನ್ನ ಎತ್ಕೊಂಡು ಹೋಗ್ತಿದ್ರು. ಏನು ಹೇಳ್ತಿದ್ಯಾ ಪುಟ? ನೋಡಮ್ಮ, ನಾನು ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಬರ್ತೀನ. ಆಗ ಮಾಡಿ ಚಿಕ್ಕಮ್ಮ ಮಂತ್ರವಾದ ಹೆಜ್ಜೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್